ಸಂಜೆ ಬುಧವಾರಪೇಟೆಯಲ್ಲಿ ಮೀನು ಮಾರ್ಕೆಟ್ ಇರುತ್ತಂತ ಯಾರೋ ಹೇಳಿದರು. ಹಾಗೆ ನೋಡುವ ಅಂತ ಹೊರಟ್ವಿ. ಅಲ್ಲೇ ಚುರುಮುರಿ ಅಂಗಡಿ ಬೇರೆ ಇದ್ದಿತ್ತು. ಅಲ್ಲಿ ಪಾರ್ಸೆಲ್ ತಗೊಂಡು ಮೀನೆಲ್ಲ ಯಾವುದಿದೆ ಅಂತ ನೋಡಿದ್ರೆ ನನಗೆ ಬೇಕಾಗಿರೋ ಯಾವುದೂ ಮೀನು ಇರಲಿಲ್ಲ. ಅಲ್ಲಿರುವುದೆಲ್ಲ ಹೆಸರೇ ಗೊತ್ತಿಲ್ಲದೆ ಇರೋ ಮೀನುಗಳು. ಮತ್ತೊಂದು ಕಡೆ ಟಬ್ಬಲ್ಲಿ ಮೀನು ಇಟ್ಟಿದ್ರು, ಅದಕ್ಕೆ ಜೀವ ಬೇರೆ ಇದ್ದಿತ್ತು. ನಾವು ಯಾವುದನ್ನು ತಗೊಳ್ಳೋಕ್ಕೆ ಹೋಗಲಿಲ್ಲ. ಬರ್ತಾ ಒಬ್ಬರು ಊರ್ಕೋಳಿ ಮೊಟ್ಟೆ ಮಾರ್ತಿದ್ರು. ಮಗುಗೆ ಒಳ್ಳೆಯದು ಅಂತ ತಗೊಂಡ್ವಿ. ಬಟ್ ಅದರಲ್ಲಿ ಎಲ್ಲ ಒಂದೊಂದು ಕಲರ್ ಇದ್ದಿತ್ತು. ಊರ್ಕೋಳಿ ಮೊಟ್ಟೆಯಲ್ಲಿ ಕಲರ್ ಡಿಫ್ರೆನ್ಸ್ ಇರುತ್ತೆ ಅಂತ ನಂಗೆ ಇವತ್ತೇ ಗೊತ್ತಾಗಿತ್ತು. ನಂತರ ನಾವು ಎಳ್ನೀರು ಕುಡ್ಕೊಂಡು ತರಕಾರಿ, ಹೂವು, ಹಣ್ಣೆಲ್ಲ ತಗೊಂಡು ವಾಪಸ್ ಮನೆಗೆ ಬಂದ್ವಿ. ರಾತ್ರಿ ಊಟಕ್ಕೆ ಎಗ್ ರೈಸ್ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿಕೊಂಡು ಗಂಡನಿಗೆ ಕ್ಯಾರೆಟ್ ಹಲ್ವ ತಿನ್ನಬೇಕು ಅಂತ ಆಸೆ ಹಾಕಿ ರೆಡಿ ಮಾಡಿದ್ವಿ. ಕ್ಯಾರೆಟ್ ಹಲ್ವ ತಿನ್ನೋ ಆಸೆಗಿಂತ ಜಾಸ್ತಿ ಅದು ಬಾಡಿ ಹಾಳಾಗುತ್ತೆ ಅಂತ ಅದನ್ನು ಮಾಡ್ಕೊಂಡ್ವಿ. ನೈಟ್ ರೆಸಿನಾಟ್ಗೆ ಅಂತ ತಂದಿರೋ ರೋಸ್ನ ಪ್ರಿಸರ್ವೇಷನ್ಗೆ ಅಂತ ಡ್ರೈ ಮಾಡಬೇಕಿತ್ತು. ಲಾಸ್ಟ್ ಟೈಮ್ ಸಿಲಿಕಾ ಜೆಲ್ಲಲ್ಲಿ ಇಟ್ಟು ಡ್ರೈ ಮಾಡಿದ್ದೆ. ಅದು ಎಷ್ಟು ಕಪ್ಪಾಗಿತ್ತಂದರೆ ಅದನ್ನು ನೋಡೋಕ್ಕೂ ಬೇಜಾರಾಗ್ತಾಯಿದ್ದಿತ್ತು. ಅದಕ್ಕೆ ಈ ಸಲ ಅದನ್ನ ಐರನ್ ಮಾಡಿ ನೋಡುವ ಅಂತ ಟ್ರೈ ಮಾಡಿದೆ. ಮನೇಲಿ ಒಂದು ಡ್ರೆಸ್ ಐರನ್ ಮಾಡೋಕ್ಕೆ ಯಾರು ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದಿದ್ದು ನನಗೆ. ಇದು ಫುಲ್ ಪೆಟಲ್ಸ್ನ ಐರನ್ ಮಾಡೋದಕ್ಕೆ 3 ಗಂಟೆ ತಗೊಳ್ತು. ನನ್ನ ಪೇಷನ್ಸ್ನ ನಾನೇ ಮೆಚ್ಕೋಬೇಕು ಅಂತ ಅನಿಸ್ತು. ಬೇರೆಯವ್ರ ವೀಡಿಯೋದಲ್ಲಿ ನೋಡುವಾಗ ಈಸಿ ಅಂತ ಅನಿಸಿದ್ರು, ಮಾಡುವಾಗ ತಲೆ ಕೆಟ್ಟು ಹೋಗುತ್ತೆ. ಆಮೇಲೆ ಫ್ಲವರ್ಸ್ನ ಉಲ್ಟಾ ಮಾಡಿ ಹ್ಯಾಂಗ್ ಮಾಡಿದರೆ ಡ್ರೈ ಆಗುತ್ತೆ ಅಂತ ನಾನು ಟ್ರೈ ಮಾಡುವ ಅಂತ ಸ್ವಲ್ಪ ಫ್ಲವರ್ಸ್ನ ಉಲ್ಟಾ ಮಾಡಿ ನೇತಾಕಿದೆ.